Hi friends, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಜೊತೆ ಇವತ್ತು ನಾವು ಬಂದು YouTube ಕಾಪಿರೈಟ್ ಸ್ಟ್ರೈಕ್ ಮತ್ತೆ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಇವೆರಡು ಒಂತರ ವಿಲನ್ ತರ ತುಂಬಾ ಕೇರ್ಫುಲ್ ಆಗಿರಿ. ಒಂಚೂರು ಹೆಚ್ಚು ಕಮ್ಮಿ ಆಯಿತು ಅಂದ್ರೂ ನಿಮ್ಮ ಅಕೌಂಟ್ ಡಿಲೀಟ್ ಆಗೋ ಸಾಧ್ಯತೆ ಹೆಚ್ಚಿರುತ್ತೆ. ಫಸ್ಟ್ ಈ ಕಾಪಿರೈಟ್ ಸ್ಟ್ರೈಕ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಈ ಕಾಪಿರೈಟ್ ಸ್ಟ್ರೈಕ್ ಏನಕ್ಕಪ್ಪ ಬರುತ್ತೆ ಅಂದ್ರೆ ನೀವು ಬೇರೆಯವ್ರ ವಿಡಿಯೋ, ಆಡಿಯೋ ಅಥವಾ ಇಮೇಜಸ್ ನ ನಿಮ್ಮ ವಿಡಿಯೋದಲ್ಲಿ ಹಾಕೊಳ್ಳೋದ್ರಿಂದ ಈ ತರ ಕಾಪಿರೈಟ್ ಸ್ಟ್ರೈಕ್ ಅಂತ ಬರುತ್ತೆ. ಇದರಲ್ಲಿ 2 ಟೈಪ್ಸ್. ಫಸ್ಟ್ ಟೈಪ್ ಯಾವ್ದಪ್ಪ ಅಂತಂದ್ರೆ ನೀವು ಯಾವುದೇ ಕಾಪಿರೈಟ್ ಕಂಟೆಂಟ್ ಇರೋ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ಇನ್ಕ್ಲೂಡ್ಸ್ ಕಾಪಿರೈಟ್ ಕಂಟೆಂಟ್ ಅಂತ ಒಂದು ಮೆಸೇಜ್ ಬಂದು ವಿಡಿಯೋ ಅಪ್ಲೋಡ್ ಆಗುತ್ತೆ. ಬಟ್ ಅದ್ರದ್ದು ಮಾನಿಟೈಸೇಷನ್ ಏನೂ ಕೇಳಲ್ಲ, ಡೈರೆಕ್ಟ್ ಆಗಿ ಅಪ್ಲೋಡ್ ಆಗುತ್ತೆ. ಆಮೇಲೆ ಈ ತರ ಡಾಲರ್ ಸಿಂಬಲ್ ಬರುತ್ತೆ ನಿಮಗೆ, ಬ್ಲಾಕ್ ಕಲರ್ ಡಾಲರ್ ಮೇಲೆ ಒಂದು ಬೇರೆ ವರ್ಡಲ್ಲಿ. ಬಟ್ ಅದು ಆಕ್ಚುಯಲ್ ಮಾನಿಟೈಸೇಷನ್ ಆಗಿರೋ ವಿಡಿಯೋ ಈ ತರ ಗ್ರೀನ್ ಕಲರ್ ಅಲ್ಲಿ ಬರುತ್ತೆ. ಅಕಸ್ಮಾತ್ ನಿಮ್ಮ ವಿಡಿಯೋ ಈ ತರ ಬರ್ತಾ ಇದೆ ಅಂತಂದ್ರೆ ನಿಮ್ದು ಕಾಪಿರೈಟ್ ಕ್ಲೇಮ್ ಆಗಿದೆ ಅಂತ ಅರ್ಥ. ಮೀನ್ಸ್ ಅದರಿಂದ ಬರೋ ದುಡ್ಡೆಲ್ಲ ಯಾರು ಕಾಪಿರೈಟ್ ಕ್ಲೇಮ್ ಮಾಡಿರ್ತಾರೋ ಅವ್ರಿಗೆ ಹೋಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ನಾನೊಂದು ಸಾಂಗ್ ಮಾಡಿರ್ತೀನಿ ಅನ್ಕೊಳ್ಳಿ, ಆ ಸಾಂಗ್ ನಾನು ಕಾಪಿರೈಟ್ ಕ್ಲೇಮ್ ಮಾಡಿರ್ತೀನಿ. ಅದನ್ನೇ ಸಾಂಗ್ ನ ನೀವು ಡೌನ್ ಮಾಡ್ಕೊಂಡು ನಿಮ್ ವಿಡಿಯೋದಲ್ಲಿ ಹಾಕೊಂಡ್ರೆ ನಿಮಗ್ ಬರೋ ದುಡ್ಡೆಲ್ಲ ನನಗೆ ಬರುತ್ತೆ. ಸೊ ಅಷ್ಟೇ. ಈ ಸೆಕೆಂಡ್ ಟೈಪ್ ವೆರಿ ಡೇಂಜರಸ್. ನೀವು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿ ಪಬ್ಲಿಷ್ ಮಾಡಿದ ತಕ್ಷಣ ವಿಡಿಯೋ ಇಸ್ ಟೇಕನ್ ಡೌನ್, ಕಾಪಿರೈಟ್ ಸ್ಟ್ರೈಕ್ ಅಂತ ಅಂದ್ಬಿಟ್ಟು ನಿಮ್ಮ ವಿಡಿಯೋ ಯೂಟ್ಯೂಬ್ ಇಂದ ಡಿಲೀಟ್ ಆಗ್ಬಿಡುತ್ತೆ. ನಿಮ್ಮ ವಿಡಿಯೋ ತೆಗೆದಾಕ್ಬಿಡ್ತಾರೆ. ಈ ತರ ಬಂತು ಅಂದ್ರೆ ತುಂಬಾ ಪ್ರಾಬ್ಲಮ್. 3 ತಿಂಗಳಲ್ಲಿ 3 ಸತಿ ಈ ತರ ಬಂತು ಅಂದ್ರೆ ನಿಮ್ಮ ಅಕೌಂಟ್ ಡಿಲೀಟ್ ಆಗ್ಬಿಡುತ್ತೆ. ಸೊ ಕಾಪಿರೈಟ್ ಸ್ಟ್ರೈಕ್ ಆಗಿ ನೋಡ್ಸಕ್ಕಾಗಲ್ವಾ, ಹೋಗುತ್ತೋ ಹೋಗುದು. 3 ವಿಧಾನ ಬಂದಿದೆ. ಮೊದಲನೇ ವಿಧಾನ ಬಂದು ರಿಟ್ರಾಕ್ಟ್ ಅಂತ. ಸೊ ಈ ರಿಟ್ರಾಕ್ಟ್ ಅಂತ ಏನಪ್ಪಾ ಅಂತಂದ್ರೆ ಈಗ ಅದರ ವಿಡಿಯೋ ಅಥವಾ ಆಡಿಯೋ ನಿಮ್ಮ ವಿಡಿಯೋದಲ್ಲಿ ಹಾಕೊಂಡಿದ್ರೆ ಅದು ವಿಡಿಯೋ ಟೇಕನ್ ಡೌನ್ ಮಾಡ್ತಾರೆ, ಕಾಪಿರೈಟ್ ಸ್ಟ್ರೈಕ್ ಅಂತ ಮಾಡ್ತಾರೆ. ಯಾರು ಅದನ್ನ ಕ್ಲೈಮ್ ಮಾಡಿದ್ದಾರೆ ಅವ್ರದ್ದು ಮೇಲ್ ಐಡಿ ನಿಮ್ಮ ಅಕೌಂಟ್ಗೆ ಬರುತ್ತೆ. ಸೊ ಅವ್ರ ಮೇಲ್ಗೆ ನೀವು ರಿಟ್ರಾಕ್ಟ್ ಮೇಲ್ ಕಳಿಸ್ಬೇಕು. ಏನಪ್ಪಾ ಅಂತಂದ್ರೆ ಪ್ಲೀಸ್ ಇದೊಂದ್ಸತಿ ಕ್ಷಮಿಸ್ಬಿಡಿ, ನಾನು ಇನ್ನೊಂದ್ಸತಿ ನಿಮ್ಗೆ ಕಾಪಿರೈಟ್ ಮೆಟೀರಿಯಲ್ ಹಾಕಲ್ಲ ಅಂತ ಅಂದ್ಬಿಟ್ಟು ಒಂದು ಮೇಲ್ ಮಾಡಬೇಕು. ಅವ್ರ ಮನಸ್ಸು ದೊಡ್ಡದಾಗಿದ್ರೆ ಬೇಕಾದ್ರೆ ಅವರು ತೆಗೆದಾಕ್ತಾರೆ ಕಾಪಿರೈಟ್ ನ. ಸೊ ಇದೆಲ್ಲ ಕಂಪ್ಲೀಟ್ ಸ್ಟೆಪ್ ಯೂಟ್ಯೂಬ್ ಬ್ಲಾಗ್ ಇದೆ, ಯೂಟ್ಯೂಬ್ ಅವ್ರದ್ದು ಬ್ಲಾಗ್ ಇದೆ, ಅಲ್ಲಿ ಲಿಂಕ್ ಹಾಕಿದ್ದೀನಿ, ಒಂದು ಓದ್ಕೊಳ್ಳಿ ನೀವು ಬೇಕಂದ್ರೆ. ಎರಡನೇ ವಿಧಾನ ಏನಪ್ಪಾ ಅಂತಂದ್ರೆ ನೀವು ಕಾಪಿರೈಟ್ ಮೆಟೀರಿಯಲ್ ಯೂಸ್ ಮಾಡಿರಲ್ಲ, ಎಲ್ಲ ನಿಮ್ದೇ ಸ್ವಂತದ್ದು ಹಾಕಿರ್ತೀರಿ, ಆದ್ರೂ ಕಾಪಿರೈಟ್ ಅಂತ ತೋರಿಸ್ತಾ ಇದೆ ಅಂದ್ರೆ ಸಿಂಪಲ್ ಯೂಟ್ಯೂಬ್ ಅವ್ರದ್ದು ಕೌಂಟರ್ ನೋಟಿಫಿಕೇಶನ್ ಕೊಡಿ. ಇದೆಲ್ಲ ನಂದೇ ಸ್ವಂತದ್ದು, ನಾನು ಯಾರ್ದು ಕಾಪಿ ಮಾಡಿಲ್ಲ, ಯಾರ್ದು ಯೂಸ್ ಮಾಡಿಲ್ಲ ಅಂತ ಅಂದ್ಬಿಟ್ಟು ಅವ್ರು ಒಂದು ಕೌಂಟರ್ ನೋಟಿಫಿಕೇಶನ್ ಕೊಟ್ಟರೆ ಯೂಟ್ಯೂಬ್ ಅವರು ಅದನ್ನ ರಿವ್ಯೂ ಮಾಡಿ ಏನ್ ಮಾಡಬೇಕು ಅದನ್ನ ಮಾಡ್ತಾರೆ. ಸೊ ಈ ಥರ್ಡ್ ಸ್ಟೆಪ್ ಏನಪ್ಪಾ ಅಂತಂದ್ರೆ ಕಾಪಿರೈಟ್ ಸ್ಕೂಲ್ ಅಂತ, ಯೂಟ್ಯೂಬ್ ಕಾಪಿರೈಟ್ ಸ್ಕೂಲ್. ಇದೇನಪ್ಪಾ ಅಂತಂದ್ರೆ ಸ್ವಲ್ಪ ಕ್ವಶನ್ಗಳು ಇರುತ್ತೆ, ನೀವು ಆನ್ಸರ್ ಮಾಡಬೇಕು ಕಾಪಿರೈಟ್ ಬಗ್ಗೆ ಎಲ್ಲ ಕ್ಲಿಯರ್ ಆಗಿ ತಿಳ್ಕೊಂಡು. ಸೊ ಇದು ನೀವು ಕರೆಕ್ಟ್ ಆಗಿ ಕಂಪ್ಲೀಟ್ ಮಾಡಿದ್ರೆ 3 ತಿಂಗಳಲ್ಲಿ ನಿಮ್ದು ಕಾಪಿರೈಟ್ ಸ್ಟ್ರೈಕ್ ಹೋಗುತ್ತೆ. ಬಟ್ ಆದ್ರೆ ಸುಮಾರು ಜನಕ್ಕೆ ಯೂಟ್ಯೂಬ್ಗೆ ವಿಡಿಯೋ ಮಾಡಬೇಕು ಅಂತಂದ್ರೆ ಒಳ್ಳೊಳ್ಳೆ ಮ್ಯೂಸಿಕ್ ಬೇಕು, ವಿಡಿಯೋಸ್ ಬೇಕು, ಇಮೇಜಸ್ ಬೇಕು. ಇವೆಲ್ಲ ಕಾಪಿರೈಟ್ ಕ್ಲೇಮ್ ಇಲ್ಲದೆ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಬಹುದು ಅಂತ ವಿಡಿಯೋ ಮಾಡಿದ್ದೀನಿ, ಅದ್ರ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದ್ದೀನಿ, ನೋಡ್ಕೊಳ್ಳಿ. ನಿಮ್ದು ಕಾಪಿರೈಟ್ ಸ್ಟ್ರೈಕ್ ಯೂಟ್ಯೂಬ್ ಲೈವ್, ನೀವು ಯೂಟ್ಯೂಬ್ ಲೈವ್ ಬಂದು ಕಾಪಿರೈಟ್ ಸ್ಟ್ರೈಕ್ ಆಯ್ತು ಅಂದ್ರೆ 90 ದಿನ ಯೂಟ್ಯೂಬ್ ಲೈವ್ ಬರೋಕ್ಕಾಗಲ್ಲ. ಯೂಟ್ಯೂಬ್ ಕಾಪಿರೈಟ್ ಸ್ಟ್ರೈಕ್ ಬಗ್ಗೆ. ಸೊ ಇಷ್ಟು ತನಕ ಯೂಟ್ಯೂಬ್ ಕಾಪಿರೈಟ್ ಸ್ಟ್ರೈಕ್ ಬಗ್ಗೆ ತಿಳ್ಕೊಂಡು ಇವಾಗ ಯೂಟ್ಯೂಬ್ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಈ ಯೂಟ್ಯೂಬ್ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ನಿಮಗೆ 3 ತಿಂಗಳಲ್ಲಿ 2 ಸತಿ ಆಯ್ತು ಅಂತ ಅಂದ್ರೆ ನೀವು 2 ವಾರ ಯೂಟ್ಯೂಬ್ ಯಾವುದೇ ರೀತಿ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಲ್ಲ. ಅಕಸ್ಮಾತ್ 3 ತಿಂಗಳಲ್ಲಿ 3 ಸತಿ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಆಯಿತು ಅಂತಂದ್ರೆ ನಿಮ್ಮ ಯೂಟ್ಯೂಬ್ ಅಕೌಂಟು ಡಿಲೀಟ್ ಆಗುತ್ತೆ. ಯೂಟ್ಯೂಬ್ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಅಡ್ವಾಂಟೇಜ್ ಏನಪ್ಪ ಅಂತಂದ್ರೆ ಅದು 3 ತಿಂಗಳಲ್ಲಿ ಎಕ್ಸ್ಪೈರ್ ಆಗುತ್ತೆ. ಈ ತಿಂಗಳು ನನಗೆ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಆಗಿದೆ ಅಂತಂದ್ರೆ ನಾನು 2 ತಿಂಗಳು ಯಾವುದೇ ರೀತಿ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಆಗಿಲ್ಲ ಅಂದ್ರೆ 3ನೇ ತಿಂಗಳಿಗೆ ಈ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಅದು ಎಕ್ಸ್ಪೈರ್ ಆಗುತ್ತೆ ಅಂದ್ರೆ ನೆಕ್ಸ್ಟ್ ಸತಿ ಅದು ತೋರಿಸಲ್ಲ. ಸೊ ಈ ಯೂಟ್ಯೂಬ್ ಕಮ್ಯುನಿಟಿ ಗೈಡ್ಲೈನ್ಸ್ ಅಂದ್ರೆ ಏನು ನೋಡೋಣ. ಯೂಟ್ಯೂಬ್ ಕಮ್ಯುನಿಟಿ ಗೈಡ್ಲೈನ್ಸ್ ಅಂದ್ರೆ ನಿಮ್ಮ ವಿಡಿಯೋದಲ್ಲಿ ಸೆಕ್ಸ್ ಬಗ್ಗೆ ಇರಬಾರ್ದು, ಯಾವುದೇ ರೀತಿ ವೈಲೆಂಟ್ ಕಂಟೆಂಟ್ ಇರಬಾರ್ದು, ಅಂದ್ರೆ ಈ ರಕ್ತ ಕೊಲೆ ಮಾಡೋದು ಅಂತದೆಲ್ಲ ಇರಬಾರ್ದು. ಏಟ್ಫುಲ್ ಕಂಟೆಂಟ್ ಅಂದ್ರೆ ನಿಮ್ಮ ವಿಡಿಯೋದಿಂದ ಯಾವುದೇ ಒಂದು ಜಾತಿ, ಯಾವುದೇ ಒಂದು ವ್ಯಕ್ತಿಗೆ ಅವಮಾನ ಆಗಬಾರ್ದು, ಹಿಂಸೆ ಆಗಬಾರ್ದು, ತಾರತಮ್ಯ ಆಗಬಾರ್ದು, ಸ್ಪ್ಯಾಮ್ ಆರ್ ಮಿಸ್ಲೀಡಿಂಗ್ ಮೆಥಡ್ ಅಂದ್ರೆ ನಿಮ್ಮ ವಿಡಿಯೋ ಹೆಸರೇ ಒಂದು ವಿಡಿಯೋನೇ ಒಂದು ಆ ಥರ ಮಾಡಕ್ ಹೋಗ್ಬಿಡಿ. ಹೆಸರೇ ಬೇರೆ ಥರ ಹಾಕಿರ್ತಾರೆ, ಒಬ್ಬರು ವಿಡಿಯೋನೇ ಬೇರೆ ಹಾಕಿರ್ತಾರೆ, ಅದು ಒಂದು ಇದೇನೆ. ಮತ್ತೆ ಹಾರ್ಮ್ಫುಲ್ ಡೇಂಜರಸ್ ಕಂಟೆಂಟ್, ನಿಮ್ಮ ಯಾವುದೇ ರೀತಿ ಡೇಂಜರಸ್ ಕಂಟೆಂಟ್ ಇರಬಾರ್ದು, ಅಂದ್ರೆ ಎಡಿಟಿಂಗ್ ಮಾಡೋದು, ಎಲೆಕ್ಟ್ರಿಸಿಟಿ ಹಿಡಿಯೋದು, ಕೈ ಹಿಡಿಯೋದು, ವೀಲಿಂಗ್ ಬಗ್ಗೆ ಟ್ಯೂಟೋರಿಯಲ್ ಕೊಡೋದು, ಇಂಥ ಡೇಂಜರಸ್ ಸ್ಟೆಪ್ ಬಗ್ಗೆ ಎಲ್ಲ ಹಾಕ್ಬೇಡಿ. ಮತ್ತೆ ಕಾಪಿರೈಟ್, ಬೇರೆಯವ್ರ ಕಾಪಿರೈಟ್ ವಿಡಿಯೋನ ನಿಮ್ಮ ವಿಡಿಯೋ ಅಥವಾ ಕಾಪಿರೈಟ್ ಆಡಿಯೋನ ನಿಮ್ಮ ವಿಡಿಯೋದಲ್ಲಿ ಹಾಕೋಕೆ ಹೋಗ್ಬೇಡಿ. ಥ್ರೆಡ್ಸ್ ಅಂತಂದ್ರೆ ಬೇರೆಯವ್ರಿಗೆ ನಿಮ್ಮ ವಿಡಿಯೋನ ಬ್ಲ್ಯಾಕ್ ಮೇಲ್ ಮಾಡೋದು, ಅವ್ರ ಪರ್ಸನಲ್ ಇನ್ಫಾರ್ಮೇಷನ್ನ ಲೀಕ್ ಮಾಡೋದು, ಅವ್ರ ಪ್ರೈವೇಸಿನ ಹಾಳು ಮಾಡೋದು, ಬೇರೆಯವ್ರ ಬಗ್ಗೆ ಕೆಟ್ಟಾಗಿ ಮಾತಾಡೋದು, ಇವೆಲ್ಲ ಯೂಟ್ಯೂಬ್ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ಗೆ ಸೇರುತ್ತೆ. ಸೊ ತುಂಬಾ ಜೋಪಾನ, ಇವೆಲ್ಲ ನಿಮ್ಮ ವಿಡಿಯೋದಲ್ಲಿ ಇಲ್ಲದೆ ಇರಂಗೆ ಮಾಡಿ. ಅಕಸ್ಮಾತ್ ನೀವು ಯಾವುದೇ ರೀತಿ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಆಗಿಲ್ಲ ನಿಮ್ಮ ವಿಡಿಯೋಯಿಂದ, ಬಟ್ ಅದರಲ್ಲಿ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಅಂತ ಬಂದಿದೆ ಅಂತ ನಿಮ್ಮ ವಿಡಿಯೋ ತೆಗೆದಿದ್ದಾರೆ ಅಂತ ಅಂದ್ರೆ ನೀವು ಯೂಟ್ಯೂಬ್ ಅವ್ರಿಗೆ ಕೌಂಟರ್ ನೋಟಿಫಿಕೇಶನ್ ಕಳಿಸ್ಬೋದು. ನಾನು ಯಾವುದೇ ರೀತಿ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಆಗಿಲ್ಲ ನನ್ನ ವಿಡಿಯೋದಲ್ಲಿ, ಪ್ಲೀಸ್ ಒಂದ್ಸತಿ ರಿವ್ಯೂ ಮಾಡಿ ಅಂತ ಅಂದ್ಬಿಟ್ಟು. ಇವೆಲ್ಲ ಯೂಟ್ಯೂಬ್ ಬ್ಲಾಗಲ್ಲಿ ಬಂದಿರೋದು, ಕೆಳಗಡೆ ಲಿಂಕ್ ಹಾಕಿದ್ದೀನಿ, ನೀವು ಒಂದ್ಸತಿ ಓದಬೇಕಂತ ತಿಳ್ಕೊಳ್ಳಿ. ಧನ್ಯವಾದಗಳು ನೋಡಿದ್ರೆ ಯಾವುದೇ ರೀತಿ ದೋಸ್ಕೊಂಡ್ರೆ ಕಮೆಂಟ್ ಮಾಡಿ, ಮತ್ತೆ ಸಿಗೋಣ.